ಬೇಸಿಗೆಯ ಬಿಸಿಲಿನಿಂದ ತಂಪು ಪಡೆಯಲು ನಾವು ಕಲ್ಲಂಗಡಿ ಹಣ್ಣನ್ನ ಆರಿಸ್ತೇವೆ. ಆದರೆ ಅದೇ ಕಲ್ಲಂಗಡಿ ಒಂದು ಕುಟುಂಬದ ಪಾಲಿಗೆ ಮೃತ್ಯುವಾಗಿ ಬಂದಿದೆ ಅಂದ್ರೆ ನೀವು ನಂಬಲೇಬೇಕು. ಹೌದು, ಮುಂಬೈನ ಫೈದುನಿಯಲ್ಲಿ ಸಂಭವಿಸಿದ ಘಟನೆ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ನಡುರಾತ್ರಿ ಕಲ್ಲಂಗಡಿ ಹಣ್ಣು ತಿಂದ ಒಂದೇ ಕುಟುಂಬದ 4 ಪ್ರಾಣ ಕಳೆದುಕೊಂಡಿದ್ದಾರೆ. ಮೃತರನ್ನ ಅಬ್ದುಲ್ಲಾ, ಅವರ ಪತ್ನಿ ನಸ್ರೀನ್ ಮತ್ತು ಪುತ್ರಿಯರಾದ ಆಯಿಷಾ ಹಾಗೂ ಜೈನಾಬ್ ಎಂದು ಗುರುತಿಸಲಾಗಿದೆ. ರಾತ್ರಿ ಬಿರಿಯಾನಿ ಊಟದ ನಂತರ ತಡರಾತ್ರಿ 1:30 ಸುಮಾರಿಗೆ ಇಡೀ ಕುಟುಂಬ ಕಲ್ಲಂಗಡಿ ಹಣ್ಣನ್ನ ಸೇವಿಸಿತ್ತು. ಹಣ್ಣು ತಿಂದ ಕೆಲವೇ ಗಂಟೆಗಳಲ್ಲಿ ಇಡೀ ಕುಟುಂಬಕ್ಕೆ ವಾಂತಿ ಮತ್ತು ಭೇದಿ ಕಾಣಿಸಿಕೊಂಡಿದೆ. ಮುಂಜಾನೆ 5 ಗಂಟೆಯ ವೇಳೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಇವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಂದೆ, ತಾಯಿ ಹಾಗೂ 2 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ. ಇದು ಫುಡ್ ಪಾಯ್ಸನಿಂಗ್ ಪ್ರಕರಣ ಎಂದು ಶಂಕಿಸಲಾಗಿದೆ. ವೈದ್ಯರ ಪ್ರಕಾರ ಇಲ್ಲಿ 2 ಅಪಾಯಗಳಿದೆ. ಒಂದು, ಕಲ್ಲಂಗಡಿ ಹಣ್ಣು ಕೆಂಪಾಗಿ ಕಾಣಲು ಬಳಸುವ ಅಪಾಯಕಾರಿ ಕೃತಕ ಬಣ್ಣಗಳು. ಎರಡನೆಯದು, ಕತ್ತರಿಸಿಟ್ಟ ಹಣ್ಣಿನಲ್ಲಿ ಬೆಳೆಯುವ ಸಾಲ್ಮೊನೆಲ್ಲಾದಂತಹ ಬ್ಯಾಕ್ಟೀರಿಯಾಗಳು. ರಾತ್ರಿ ಹೊತ್ತು ಹಣ್ಣುಗಳನ್ನು ಸೇವಿಸುವುದು ಅಥವಾ ಸರಿಯಾದ ಮುನ್ನೆಚ್ಚರಿಕೆ ಇಲ್ಲದೆ ತಿನ್ನುವುದು ಎಷ್ಟು ಅಪಾಯಕಾರಿ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಬಿಸಿಲಿಗೆ ಹಣ್ಣು ತಿನ್ನುವ ಮುನ್ನ 10 ಬಾರಿ ಯೋಚಿಸಿ. ನೀವು ತಿನ್ನುವ ಹಣ್ಣು ತಾಜಾವಾಗಿದೆಯೇ ಮತ್ತು ಅದರಲ್ಲಿ ಕೃತಕ ಬಣ್ಣಗಳಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ಇಡೀ ಕುಟುಂಬಕ್ಕೆ ಕಂಟಕವಾಗಬಹುದು.